ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೇಕಲ್ವಾ, ನಮ್ಮನೆ ಗಾರ್ಡನ್ ಅಂತ. ಅಂದರೆ ನಮ್ಮನೆ ಗಾರ್ಡನ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮನೆ ಗಾರ್ಡನ್ ಆರ್ಗನೈಸ್ ಅಂತ ಏನೂ ಇಲ್ಲ, ಸುಮ್ಮನೆ ಎಲ್ಲೆಲ್ಲಿ ಖಾಲಿ ಸ್ಪೇಸ್ ಇರುತ್ತೋ ಅಲ್ಲೆಲ್ಲ ಒಂದೊಂದು ಗಿಡನ ಹಾಕ್ಕೊಂಡಿದ್ದೀನಿ. ನನಗೆ ಗಿಡ ಮರ ಬೆಳೆಸೋದು ಅಂದರೆ ತುಂಬ ಇಷ್ಟ. ಹೂವಿನ ಗಿಡಗಳು ಹಾಕೋದು ಅಂದರೂ ಅಷ್ಟೇ ತುಂಬಾ ಇಷ್ಟ. ಎಷ್ಟು ಗಿಡ ಸಿಗುತ್ತೋ ಎಲ್ಲಿ ಸಿಗುತ್ತೋ ಎಲ್ಲ ತಂದು ಹಾಕ್ಬಿಡ್ತಾಯಿದ್ದೆ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಅಷ್ಟೊಂದು ಅದ್ರ ಬಗ್ಗೆ ಇಂಟ್ರೆಸ್ಟ್ ಎಲ್ಲ ತೋರಿಸ್ತಾ ಇಲ್ಲ. ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಕ್ಲೀನಿಂಗು ಅಂತ ಏನೂ ಮಾಡೋದಕ್ಕೆ ಹೋಗಲ್ಲ. ಇಷ್ಟೊತ್ತು ನೋಡಿದ್ದು ನಮ್ಮ ಮನೆ ಮುಂದೆ ಇರೋ ಮನಿ ಪ್ಲ್ಯಾಂಟ್. ಇದು ಸುತ್ತಲೂ ಬೆಳ್ಕೊಂಬಿಟ್ಟಿದೆ. ನಮ್ಮ ಮನೆ ಸುತ್ತಲೂ ಅದೆಲ್ಲ ಬೆಳ್ಕೊಂಡಿದೆ. ಇನ್ನು ಇದು ಮನೆ ಮುಂದೆ ನೋಡಿ ತುಳಸಿ ಗಿಡಗಳಂತೂ ವರ್ಷ 9 ಕಾಲ ನಮ್ಮ ಮನೆ ಹತ್ರ ಇದ್ದೇ ಇರುತ್ತೆ. ಒಂದು ಒಣಗೋಗುತ್ತೆ, ಒಂದಂತೂ ಬರ್ತಾನೆ ಇರುತ್ತೆ. ಒಂದು ಒಣಗೋದ್ರೆ ಒಂದು ಗಿಡ ಉಟ್ಕೊಂಡು ಅದು ದೊಡ್ಡದು ಹಾಕ್ಕೊಂಡು ಬರ್ತಾನೆ ಇರುತ್ತೆ. ವರ್ಷ 9 ಕಾಲ ತುಳಸಿ ಗಿಡಗಳಂತೂ ಇದ್ದೇ ಇರುತ್ತೆ. ನೋಡಿ ಎಷ್ಟೊಂದಿದೆ ನೋಡಿ, ದೊಡ್ಡದು ಚಿಕ್ಕದು ತುಂಬಾ ಇದೆ. ಒಂದು ನೋಡಿ ಈ ಕಡೆ ಎಲ್ಲ ಒಣಗೋಗಿದೆ, ಇನ್ನೊಂದು ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಉಟ್ಕೊಂಡಿದೆ. ಇದು ಕೋಳಿನೂ ನಮ್ಮದೇ, ಮೊಟ್ಟೆ ಎಲ್ಲ ಇಟ್ಟು ಅದು ಎಲ್ಲ ಕಾವಿಗೆಲ್ಲ ಕೂತಿತ್ತು, ಅದಕ್ಕೆ ಅಲ್ಲಿ ಬಿಟ್ಟಿದ್ದೀನಿ. ಇನ್ನು ಇಲ್ಲಿ ಒಂದು ದೊಡ್ಡದು ವೈಟ್ದು ಅಂದರೆ ಬಿಳಿ ಎಕ್ಕದ ಗಿಡ ಇತ್ತು. ಅದಕ್ಕೆ ಈ ಸೋಸೆಕಾಯಿ ಅಂದರೆ ಚಪ್ಪರ ಬದನೆಕಾಯಿ ಗಿಡ ಹೂಣಿದ್ದೆ ಅಲ್ಲಿ. ಆ ಗಿಡಕ್ಕೆ ಬಿಳಿ ಎಕ್ಕದ ಗಿಡಕ್ಕೆ ನೋಡಿ ಚಪ್ಪರ ಬದನೆ ಗಿಡ ಎಲ್ಲ ಸುತ್ಕೊಂಡ್ಬಿಟ್ಟಿದೆ. ಅಂದರೆ ಆ ಗಿಡದಲ್ಲೇ ಹೋಗಿ ಎಲ್ಲ ಬೆಳ್ಕೊಂಡಿದೆ. ಕಾಯಂತೂ ತುಂಬಾ ಸಿಗುತ್ತೆ. ಇನ್ನು ಈ ಗಿಡ ಹಾಕಿ 1 ಇಯರ್ ಆಯಿತು. ಈ ಸಾರಿ ಸಮ್ಮರ್ ಬಂದರೆ ಆಗುತ್ತೆ ಅನಿಸುತ್ತೆ. ಮೋಸ್ಟ್ಲಿ ಜನವರಿ ಡಿಸೆಂಬರಲ್ಲಿ ತಿಂಗಳಲ್ಲೇನೋ ನಾನು ಲಾಸ್ಟ್ ಇಯರ್ ಹಾಕಿದ್ದು. ನೋಡಿ ಚೆನ್ನಾಗಿ ಬಂದಿದೆ, ಕಾಯಿ ಅಷ್ಟೇ ಚೆನ್ನಾಗಿ ಬಿಡ್ತಾ ಇದೆ. ಬಿಳಿ ಎಕ್ಕದ ಗಿಡಕ್ಕೆ ಎಲ್ಲ ಹಬ್ಕೊಂಡಿರೋದು ಗಿಡ, ಇಲ್ಲ ಅಂದರೆ ಅದಕ್ಕೂ ನೆಲದಲ್ಲಿ ಹೋಗೋದಕ್ಕೆ ಜಾಗ ಇರಲಿಲ್ಲ. ಗಿಡ ಇದ್ದಿದ್ದಕ್ಕೆ ತುಂಬಾ ಒಳ್ಳೆಯದಾಯಿತು. ಎಷ್ಟು ಗಿಡ ಇದೆಯೋ ಅಷ್ಟಕ್ಕೂ ಎಲ್ಲ ಗಿಡ ಎಲ್ಲ ಅದು ಚಪ್ಪರ ಬದನೆಕಾಯಿ ಎಲ್ಲ ಬೆಳ್ಕೊಂಬಿಟ್ಟಿದೆ. ಇನ್ನು ಈ ಕಡೆ ಬಂದರೆ ಕುಂಬಳಿ ಗಿಡ, ಅದ್ರ ಪಕ್ಕ ಅಂದರೆ ಅದರ ಆಪೋಸಿಟು ಕುಂಬಳಿ ಗಿಡ ಇದೆ. ಇದು ಅಷ್ಟೇ ತುಂಬ ದೊಡ್ಡದಾಗಿ ಆಗ್ಬಿಟ್ಟಿದೆ. ಕಾಯಿ ಅಂತೂ ಬಿಟ್ಟರೆ ಎಷ್ಟೊಂದು ಬಿಡುತ್ತೋ ಗೊತ್ತಿಲ್ಲ. ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ. ಹೂವು ಪಿಂದೆ ಎಲ್ಲ ಅದು ಕಾಯಿ ಬಿಟ್ಟಿದ್ದೆಲ್ಲ ಬಿದ್ದೋಗ್ತಾ ಇದೆ. ಯಾಕೋ ಏನೋ ಗೊತ್ತಿಲ್ಲ. ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ. ಈ ಸೊಪ್ಪಲ್ಲೂ ಅಷ್ಟೇ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿನ್ನೆ ಅದೇ ರೆಸಿಪಿ ಶೇರ್ ಮಾಡಿದ್ದೀನಿ. ಕುಂಬಳಿ ಸೊಪ್ಪಿಂದ ಮಾಡಿರೋ ಸಾಂಬಾರನ್ನ ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಇನ್ನು ಇದು ಪಾಟೆಲ್ಲ ಹಾಕಿರೋ ಅಂಥ ಶಾಮಂತಿಗೆ ವೈಟ್ದು ತುಂಬಾ ಹಾಕಿದೆ ನೋಡಿ. ಇದೆಲ್ಲ ಯಾಕೋ ಚೆನ್ನಾಗಿ ಬರ್ತಾ ಇಲ್ಲ, ಒಣಗೋಗ್ಬಿಟ್ಟಿದೆ. ಇದು ಹಳೆ ಬಕೆಟ್ ಎಲ್ಲ ಒಡೆದೋಗುತ್ತಲ್ವ, ಅದರಲ್ಲೆಲ್ಲ ತುಂಬಿ ಹಾಕಿರೋದು. ಚೆನ್ನಾಗಿ ಬರ್ತಾ ಇಲ್ಲ, ಕಿತ್ತಾಕ್ಬಿಡ್ಬೇಕು ಅಂತ ಅನಿಸುತ್ತೆ. ಎಲ್ಲ ಕ್ಲೀನ್ ಮಾಡಿ ಬೇರೆ ಹೊಸ ಗಿಡ ಥರ ಮಾಡಬೇಕು. ಇದೆಲ್ಲ ಅಷ್ಟೇ ಬಕೆಟೆಲ್ಲ ವೇಸ್ಟ್ ಆಗಿದ್ದು ಒಡೆದೋಗಿದ್ದನ್ನು ಅದರಲ್ಲೆಲ್ಲ ಹಾಕ್ತೀನಿ, ಗಿಡಗಳೆಲ್ಲ ಹಾಕ್ತಿದ್ದೆ ನೋಡಿ. ತುಳಸಿ ಗಿಡಗಳು ಅಷ್ಟೇ, ಇಲ್ಲೂ ಎಷ್ಟೊಂದು ಹುಟ್ಟಿದೆ ಅಂತ. ಇದು ನಿತ್ಯ ಮಲ್ಲಿಗೆ, ಯಾಕೋ ಇದು ಅಷ್ಟೇ ಚೆನ್ನಾಗಿ ಬರ್ತಿಲ್ಲ. ಇದೆಲ್ಲ ಫುಲ್ಲೆಲ್ಲ ಇರುವೆ ಗೂಡು ಆಗಿಬಿಟ್ಟಿದೆ ಬಕೆಟಲ್ಲಿ, ಅದಕ್ಕೂ ಏನೋ ಗೊತ್ತಿಲ್ಲ. ಮತ್ತು ನೋಡಿ, ಇದು ಭೂಮಿಗೆ ನೆಲದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲೂ ನೆಲದಲ್ಲಿ ಒಂದು ಹಾಕಿದ್ದೀನಿ. ಅದಂತೂ ಚೆನ್ನಾಗಿ ಬಂದಿದೆ. ಇನ್ನು ಒಂದೆಲ್ಗ ನೋಡಿ ಪ್ರಾಮಿ, ಅದು ಹಾಕಿದ್ದೀನಿ ನೋಡಿ. ಇದು ಮೈಸೂರು ಕನಕಾಂಬರ, ಇದು ಹಾಕಿದ್ದೀನಿ. ಮತ್ತು ಇದು ವೈಟ್ ರೋಸು, ಸಣ್ಣದಾಗಿ ಬಿಡೋಂಥ ವೈಟ್ ರೋಸು. ಗಿಡ ತುಂಬ ಇರ್ತಿತ್ತು. ಈ ನಡುವೆ ಯಾಕೋ ಕಡಿಮೆ ಆಗಿಬಿಟ್ಟಿದೆ. ಅದರಲ್ಲೇ ಒಂದು ವೈಟದು ಶಂಕು ಪುಷ್ಪ, ಅದೇ ಅದರಲ್ಲೇ ಒಂದು ಉಟ್ಕೊಂಡು ಆ ಗಿಡಕ್ಕೆ ಅದು ಎಲ್ಲ ಅದರಲ್ಲೇ ಬೆಳ್ಕೊಂಡಿದೆ. ಈ ಜಾಗದಲ್ಲೇ ಒಂದು ಬ್ಲೂ ಕಲರ್ ಶಂಕು ಪುಷ್ಪ ಇತ್ತು, ದೊಡ್ಡದಾಗಿ ಗಿಡ ಆಗಿಬಿಟ್ಟಿತ್ತು. ಯಾಕೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅದು ಒಣಗೋಗ್ಬಿಡ್ತು. ತುಂಬಾ ಹೂವು ಸಿಗ್ತಾಯಿತ್ತು. ಈ ವೈಟ್ ಶಂಕು ಪುಷ್ಪಗಿಂತ ಅದು ಬ್ಲೂ ಕಲರ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಈ ವೈಟ್ ಶಂಕು ಪುಷ್ಪ ಅಷ್ಟೇ ಬೇಜಾನ್ ಉಟ್ಕೊಂಡ್ಬಿಟ್ಟಿದೆ ನೋಡಿ. ಯಾಕೋ ಇದು ಏನೋ ಒಣಗೋಗ್ತಾ ಇದೆ, ಯಾಕೋ ಏನೋ ಗೊತ್ತಿಲ್ಲ ನೋಡಿ. ವೈಟ್ ರೋಸ್ ಅಂತೂ ಗಿಡ ತುಂಬ ಇರ್ತಾಯಿತ್ತು, ಎಲೆನೇ ಕಾಣ್ತಾ ಇರಲಿಲ್ಲ, ಅಷ್ಟೊಂದು ಬಿಡ್ತಾಯಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಇದು ಏನೋ ಶೋ ಪ್ಲ್ಯಾಂಟ್ ಇದು ಹೂವು ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲೊಂದು ಶೋ ಪ್ಲ್ಯಾಂಟ್ ಇದೆ. ಇನ್ನು ತುಂಬೆ ಗಿಡ ಅಂತೂ ನಮ್ಮ ಮನೆ ಹತ್ರ ಬೇಜಾನ್ ಹುಡ್ತಾ ಇರುತ್ತೆ. ಅದರಲ್ಲೇ ಒಂದು ತುಂಬೆ ಗಿಡನೂ ಹುಟ್ಟಿದೆ. ಮಳೆಗಾಲ ಬಂದುಬಿಟ್ರೆ ಅಂತೂ ಶಂಕು ಪುಷ್ಪ, ತುಳಸಿ ಗಿಡಗಳು, ಈ ತುಂಬೆ ಗಿಡಗಳು ಬೇಜಾನ್ ಉಟ್ಕೊಂಡ್ಬಿಡುತ್ತೆ. ಹಾಗೆ ಒಂದು ಮೆಣಸಿನ ಗಿಡನೂ ಉಟ್ಕೊಂಡಿದೆ, ಅದೇ ಉಟ್ಕೊಂಡಿದೆ. ಈ ಪಾಟಲ್ಲಿ ಏನೋ ಪನ್ನೀರೇನೋ ಹಾಕಿದ್ದೆ, ಎಲ್ಲ ಒಣಗೋಗಿದೆ. ಈಗ ಬದನೆ ನಾರೇನೋ ಬರ್ತಾ ಇದೆ, ಕರೆಕ್ಟಾಗಿ ಗೊತ್ತಿಲ್ಲ ಅದೇನು ನಾರು ಅಂತ. ಮತ್ತು ಇಲ್ಲೇ ಒಂದು ನಿಂಬೆಹಣ್ಣಿನ ಮರ ಇತ್ತು, ಗಿಡ ದೊಡ್ಡದಾಗೇ ಇತ್ತು. ಯಾಕೋ ಅದು ಇದ್ದಕ್ಕಿದ್ದಂಗೆ ಒಣಗೋಗ್ಬಿಟ್ಟು ಮತ್ತೆ ಒಂದು ಸಸಿ ಬರ್ತಾ ಇದೆ. ಇನ್ನು ಈ ಸಸಿ ಎಲ್ಲ ದೊಡ್ಡದಾಗಿ ಮತ್ತು ನಿಂಬೆಹಣ್ಣು ಬಿಡೋದಕ್ಕೆ ಸುಮಾರು ವರ್ಷಗಳೇ ಆಗಿಬಿಡುತ್ತೆ, ಒಂದು 2-3 ವರ್ಷನೇ ಆಗಿಬಿಡುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಕಬ್ಬು ಹಾಕಿದ್ದೀನಿ.
ಇದು ಮಂಡೆಯಿಂದ ತೊಗೊಂಬಂದಿದ್ದು ಕಬ್ಬು. ಒಂದು ಸಾರಿ ಬೋರ ಸ್ವಾಮಿಗೆ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ಸವರೆಲ್ಲ, ಆಗ ತೊಗೊಂಬಂದಿದ್ದು. ಇದು ಅಷ್ಟೇ ಏನೋ ಚೆನ್ನಾಗಿ ಬರ್ತಾಯಿಲ್ಲ, ಒಳಗಡೆ ಏನೋ ಹುಳ ಇರುತ್ತೆ, ಅದು ಬೇರೆಲ್ಲ ತಿಂತಾ ಇರುತ್ತೆ, ಅದಕ್ಕೆ ಸರಿಯಾಗಿ ಬರ್ತಾಯಿಲ್ಲ ಅಂತ ಹೇಳ್ತಾರೆ. ನೋಡಿ ಇದು ಬಂದಿದೆ, ಇನ್ನೂ ಆ ಕಡೆ ಇನ್ನೂ ಇದೆ, ಅದು ಚೆನ್ನಾಗಿ ಬರ್ತಾಯಿದೆ. ಇನ್ನು ಪನ್ನೀರ್ ಈ ಪಾಟಲ್ಲೆಲ್ಲ ಹಾಕಿದ್ದೆ, ಟಬ್ ಹೊಡೆದೋಗಿತ್ತು, ಅದಕ್ಕೆಲ್ಲ ಮಣ್ಣು ತುಂಬಿ ಪನ್ನೀರ್ ಹಾಕಿದ್ದೆ. ತುಂಬಾ ಜಾಸ್ತಿ ಬಿಟ್ಟಿತ್ತು, ಯಾಕೋ ಅದು ಅಷ್ಟೇ ಇದ್ದಕ್ಕಿದ್ದಂಗೆ ಒಣಗೋಗ್ಬಿಡ್ತು. ಒಂದೇ ಒಂದಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಳೆಸ್ತಾ ಇದ್ದೀನಿ. ನೋಡಿ ಒಂದೇ ಒಂದು ಬೇರಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ನಡುವೆ ಎಲ್ಲ ಸ್ವಲ್ಪ ಬೆಳೆಸ್ತಾ ಇದ್ದೀನಿ ಅದನ್ನು. ಇನ್ನು ಇದ್ರ ಪಕ್ಕ ಒಂದು ಏನಪ್ಪ ನಂದಿ ನಂದಿವರ್ಣ ಅದು ಗಿಡ ಇದೆ. ಇದಂತೂ ಮೇ ಜೂನ್ ಜುಲೈಯಲ್ಲಂತೂ ತುಂಬಾ ಹೂವು ಬಿಡುತ್ತೆ. ಈಗ ಅಷ್ಟೊಂದು ಬಿಡಲ್ಲ, ಯಾವುದೋ ಒಂದೋ ಎರಡೋ ಇರುತ್ತೆ. ತುಂಬ ದೊಡ್ಡದಾಗಿತ್ತು, ಎಲ್ಲ ಒಡೆದಾಕ್ಬಿಟ್ಟು ಒಂದೇ ಒಂದು ರಂಬೆನ ಇಟ್ಕೊಂಡಿದ್ದೀವಿ. ಅದರಲ್ಲೂ ಒಂದು ಶಂಖಪುಷ್ಪ ನೋಡಿ ಬರ್ತಾ ಇದೆ, ಅದು ಅದಕ್ಕೆ ಎಲ್ಲ ಆ ಗಿಡದಲ್ಲೆಲ್ಲ ಅದು ಆ ಬಳ್ಳಿ ಎಲ್ಲ ಆ ಗಿಡಕ್ಕೆ ಸುತ್ತಕೊಂಡು ಹೂವು ಬಿಡ್ತಾ ಇದೆ. ಇನ್ನು ಬೇಜಾನು ಹೂವು ಇದೆ, ಅದು ವೈಟಾಗಿರೋದಕ್ಕೆ ಬಿಸಿಲಿಗೆ ಅಷ್ಟೊಂದು ಸರಿಯಾಗಿ ಕಾಣ್ತಿಲ್ಲ, ತುಂಬಾ ಬಿಡ್ತಾ ಇದೆ. ಇನ್ನು ಅದಾದಮೇಲೆ ಇನ್ನು ಈ ಕಡೆ ಬಂದರೆ ಅದ್ರ ಪಕ್ಕ ನೋಡಿ ಎಲ್ಲೋ ಒಂದೊಂದು ಮಗ್ ಬಿಟ್ಟಿದೆ, ಅಯ್ಯೋ ಕಿತ್ಬಿಟ್ಟೆ. ಅದು ಮಗ್ ಬಂದರೂ ಯಾಕೋ ಸರಿಯಾಗಿ ಹೂವು ಆಗಲ್ಲ, ಅಥವಾ ಫುಲ್ಲು ಮಳೆಗಾಲ ಇದ್ದಾಗ ಚೆನ್ನಾಗಿ ಬರುತ್ತೆ ಅಷ್ಟೇ. ಇನ್ನು ಈ ಕಡೆ ಬಂದರೆ ತುಂಬಾ ಗಿಡಗಳಿದೆ. ಇದು ಅಷ್ಟೇ ವೈಟ್ ಶಂಖಪುಷ್ಪನೇ. ಇದು ಗಿಡ ಎಲ್ಲ ಒಣಗೋಗಿತ್ತು, ನಾನು ಕಿತ್ಬಿಟ್ಟಿದ್ದೆ, ಅದು ಬೇರಿತ್ತೇನೆ ನೋಡಿ ಚಿಗುರ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಮತ್ತು ಅದಾದಮೇಲೆ ನೋಡಿ ಎಲ್ಲ ಒಣಗೋಗಿದೆ, ಈ ಕಲ್ಲಿಗೆಲ್ಲ ಬಳ್ಳಿ ಎಲ್ಲ ಹೋಗಿತ್ತು, ಎಲ್ಲ ಒಣಗೋಗಿದೆ, ಎಲ್ಲ ಕಾಯಿ ಆಗಿದೆ. ನೋಡಿ ಇದೊಂದು ಬೀಜ ತೆಗೆದು ಹಾಕ್ಬಿಟ್ರೆ ಗಿಡ ಆಗಿಬಿಡುತ್ತೆ. ಈ ಗಿಡಗಳೆಲ್ಲ ಉಟ್ಕೊಂಡಿರೋದು ಹಾಗೇ ಬೀಜ ಬಿದ್ದು ಎಲ್ಲ ಒಣಗಿದ ಬೀಜ ಎಲ್ಲ ಬಿದ್ದು ಗಿಡ ಆಗಲ್ಲ, ಎಲ್ಲಂದರೆ ಅಲ್ಲೆಲ್ಲ ಉಟ್ಬಿಟ್ಟಿದೆ ಶಂಖಪುಷ್ಪ. ಈಗ ವೈಟ್ ಶಂಖಪುಷ್ಪ. ಇನ್ನು ಈ ಕಡೆ ಬಂದರೆ ಇದೊಂದು ಹಲಸಿನ ಮರ, ಇದು ಚೆನ್ನಾಗಿದೆ ಹಲಸಿನ ಹಣ್ಣು ಅಂತ ನಾನು ಬೀಜ ಹಾಕಿ ಬೆಳೆಸಿರೋದು. ಒಂದು 3 ಇಯರ್ ಆಯ್ತೇನೋ ಇದಾಕಿ, ನೋಡಿ ಆವಾಗಲೇ 3 ಇಯರ್ 2 ಇಯರ್ ಆಯಿತು ಅಂತ ಅನಿಸುತ್ತೆ, 2 ವರ್ಷ ಅಂತ ಅನಿಸುತ್ತೆ. ನೋಡಿ ಎಷ್ಟು ದೊಡ್ಡದಾಗಿ ಆಗ್ಬಿಟ್ಟಿದೆ, ಇನ್ನೂ ದೊಡ್ಡದಾಗಿ ಆಗ್ತಿತ್ತು. ಇಲ್ಲಿ ಒಂದು ತೆಂಗಿನ ಮರ ಇದೆ, ಅದ್ರ ಗರಿ ಬಿದ್ದಾಗಲೆಲ್ಲ ಅದು ಹಲಸಿನ ಮರದ ಗಿಡದ ಮೇಲೇ ಬೀಳುತ್ತೆ, ಆಗ ಎಲ್ಲ ಮುರಿದೋಗ್ಬಿಡುತ್ತೆ, ಸುಳಿನೇ ಮುರಿದೋಗುತ್ತೆ. ಹಾಗಾಗಿ ಆ ಗಿಡ ಇನ್ನೂ ಇಷ್ಟೇ ಇದೆ, ಇಲ್ಲಾಂದರೆ ಇನ್ನೂ ದೊಡ್ಡದಾಗಿ ಗಿಡ ಆಗ್ತಿತ್ತು. ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಕಾಯಿ, ಅಂದರೆ ಹಲಸಿನ ಹಣ್ಣು ಬಿಟ್ಟರೆ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸ್ಫಟಿಕ ಅಂತೂ ಅಪ್ಪ ಹೇಳಂಗೆ ಇಲ್ಲ, ಎಷ್ಟೊಂದು ಸಿಗುತ್ತೆ. ಸ್ವಲ್ಪ ಒಂದು ಗಿಡ ಎಲ್ಲ ಕಿತ್ತಾಕ್ಬಿಡೋಣ ಅನಿಸುತ್ತೆ, ಆದರೂ ಹೂವು ಒಂದೊಂದು ಟೈಮ್ ಬೇಕಾಗುತ್ತಲ್ಲ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಫ್ರೀ ಇದ್ದಾಗ ಬಿಡಿಸಿ ಕಟ್ತೀನಿ, ಇಲ್ಲ ಅಂದರೆ ಇಲ್ಲ. ನೋಡಿ ಎಷ್ಟೊಂದು ಸಿಗುತ್ತೆ. ನೋಡಿ ಇನ್ನೂ ಆ ಕಡೆ ಎಲ್ಲ ಇದೆ. ಹಾಗೆ ಇಲ್ಲೊಂದು ತೆಂಗಿನ ಮರ ಇದೆ, ಆ ತೆಂಗಿನ ಮರದ ಪಕ್ಕ ನೋಡಿ ಇಲ್ಲೂ ಸ್ವಲ್ಪ ಕಬ್ಬು ಹಾಕಿದ್ದೀವಿ. ಅದಕ್ಕೆ ಡಬಲ್ ಬೀನ್ಸ್ ಎಲ್ಲ ಅದು ಬಳ್ಳಿ ಎಲ್ಲ ಎಲ್ಲೋ ಅದು ಅಷ್ಟೇ ಅದೇ ಹುಟ್ಟಿರೋದೆ, ಅದು ಎಲ್ಲ ಉಟ್ಕೊಂಡು ಕಬ್ಬಿಗೆಲ್ಲ ಬಳ್ಳಿ ಎಲ್ಲ ಸುತ್ಕೊಂಡ್ಬಿಟ್ಟಿದೆ. ಕಾಯಿ ಅಂತೂ ತುಂಬಾ ಇದೆ, ಗಿಡ ತುಂಬ ಗೊಂಚಲು ಥರ ಬಿಟ್ಟಿದೆ ಕಾಯಿ. ಅಲ್ಗೂ ನೆನ್ನೆ ಸ್ವಲ್ಪ ಕಿತ್ಕೊಂಡೆ ನೋಡಿ. ಈಗ ಇದನ್ನೆಲ್ಲ ಕಿತ್ಕೊಬೇಕು, ಕೀಳೋದಕ್ಕೆ ಬಂದಿದೆ. ಹಾಗೆ ಬಿಟ್ಟರೆ ಎಲ್ಲ ಡ್ರೈ ಆಗಿಬಿಡುತ್ತೆ. ನೋಡಿ ಎಷ್ಟು ಗೊಂಚಲು ಬಿಟ್ಟಿದೆ. ಪ್ರತಿ ವರ್ಷವೂ ಅಷ್ಟೇ, ನಾನಂತೂ ಒಂದು ಗಿಡನೂ ಹಾಕಲ್ಲ, ಎಲ್ಲ ಅದಾಗದೇ ಬೀಜ ಬಿದ್ದಿರುತ್ತಲ್ವ, ಎಲ್ಲೋ ಒಂದೊಂದು ಒಣಗಿದ ಬೀಜ ಎಲ್ಲ ಅದಾಗದೇ ಹುಟ್ಟಿರುತ್ತೆ. ನಮ್ಮ ಮನೇಲಿ ಇದನ್ನು ಯಾಕೋ ಇಷ್ಟಪಡಲ್ಲ ಯಾರೂ, ಪಲಾವ್ಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕೋ ಇಷ್ಟಪಡಲ್ಲ. ಇಲ್ಲಿ ಕಬ್ಬೆಲ್ಲ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಎಲ್ಲ ಗೊಂಚಲು ಬಿಟ್ಟಿದೆ, ಸಖತ್ತಾಗಿರುತ್ತೆ. ಇನ್ನು ಸ್ವಲ್ಪ ಈ ಕಡೆ ಬಂದರೆ ಚೆರಿ ಟೊಮೊಟೊ. ಈ ಚೆರಿ ಟೊಮೊಟೊ ಅಂತೂ ಎಲ್ಲಂದರೆ ಅಲ್ಲೇ ಹುಟ್ಟಿರುತ್ತೆ. ನಮ್ಮ ಗಿಡದ ಹತ್ರ ಅಂತೂ, ನಮ್ಮ ಮನೆ ಹತ್ರ ಅಂತೂ ಸುತ್ತಲೂ ಇರುತ್ತೆ. ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ, ತುಂಬ ಟೇಸ್ಟಾಗಿರುತ್ತೆ. ಹುಳಿ ಸಾಂಬಾರಿಗೆ ಬಸ್ಸಾರಿಗೆ ಇದನ್ನು ಹಾಕ್ಬಿಟ್ರೆ ಅಂತೂ ಹುಣಸೆಹಣ್ಣು ಇಡೋಷ್ಟೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಡಬ್ಬಲ್ ಬೀನ್ಸ್ ಈ ಕಡೆ ಎಲ್ಲ ಬೆಳ್ಕೊಂಬಂದಿದೆ, ಇಲ್ಲೂ ಸ್ವಲ್ಪ ಕಾಯೆಲ್ಲ ಬಿಟ್ಟಿದೆ. ಈ ಚೆರಿ ಟೊಮೊಟೊ ಅಂತೂ ಯಾರೂ ಯೂಸ್ ಮಾಡಲ್ಲ, ಹಳ್ಳಿಗಳಲ್ಲಂತೂ ಏನೋ ಎಲ್ಲಂದ್ರಲ್ಲೇ ಬಿಟ್ಟಿರುತ್ತಲ್ವ ಇದು, ಅದಕ್ಕೆ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ. ಇದನ್ನಂತೂ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಸಾಂಬಾರಿಗೆ ಬಸ್ಸಾರಿಗೆ ಇಟ್ಬಿಟ್ರೆ ಹುಣಸೆಹಣ್ಣು ಇಡೋಷ್ಟೇ ಇರಲ್ಲ. ನಾನು ಹುಳಿ ಸಾಂಬಾರು ಮಾಡಿದಾಗಂತೂ ಇದನ್ನು ತೊಗೊಂಡೋಗಿ ಸಾಂಬಾರಿಗೆ ನಾನು ಯೂಸ್ ಮಾಡ್ತೀನಿ. ಇನ್ನು ಆ ಕಡೆ ಒಂದು ಗಿಡ ಇದೆ, ಅದರಲ್ಲಿ ಚೆನ್ನಾಗಿ ಬಿಟ್ಟಿರುತ್ತೆ, ಅದನ್ನು ಕಿತ್ಕೊಂಡೋಗಿ ಸಾಂಬಾರಿಗೆ ನಾನಂತೂ ಯೂಸ್ ಮಾಡ್ತೀನಿ. ಸಿಟಿ ಕಡೆ ಇದನ್ನು ಈ ಚೆರಿ ಟೊಮೊಟೊನ ಪಾಟೆಲ್ಲ ಹಾಕಿ ಬೆಳೆಸ್ಕೊಂಡಿರ್ತಾರೆ, ಆದರೆ ಹಳ್ಳಿಗಳಲ್ಲಿ ಅದು ಕೈಗೆ ಸಿಕ್ಕಿದ್ರೂ ಯಾರೂ ಯೂಸ್ ಮಾಡಲ್ಲ. ಅಂದರೆ ಅದನ್ನೇನೋ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ, ಅಯ್ಯೋ ಆ ಟೊಮೊಟೊನ ಅಂತ, ಯಾಕಂತ ಏನೋ ಗೊತ್ತಿಲ್ಲ.
ಅಂದರೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇದು ಒಂದು ಶೋ ಪ್ಲ್ಯಾಂಟು. ಇದು ಪಕ್ಕದ ಮನೆಯವ್ರ ಹತ್ರ ಇತ್ತು, ನಾನು ಕಿತ್ಕೊಂಬಂದು ಪಾಟಲ್ಲಿ ಹಾಕಿದ್ದೀನಿ. ಇದರಲ್ಲಿ 2 ಕಲರ್ ಬಿಡುತ್ತೆ, ಒಂದು ಒಂಥರ ಆರೆಂಜು ಬ್ರೌನು ಮಿಕ್ಸು ಮತ್ತು ಯೆಲ್ಲೋ ಕಲರ್. ಯಾಕೋ ಅದು ಸರಿಯಾಗಿ ಬರ್ತಾ ಇಲ್ಲ. ಮತ್ತು ಇದು ಅಲೋವೆರಾನು ಅಷ್ಟೇ ತುಂಬ ಜಾಸ್ತಿ ಇತ್ತು. ಎಲ್ಲ ಕಿತ್ಬಿಟ್ಟು ಒಂದೇ ಒಂದು ಬೇರನ್ನ ಪಾಟಲ್ಲಿ ಇಟ್ಟಿದ್ದೆ ನೋಡಿ. ಅದು ಪಕ್ಕ 2 ಗಿಡ ಬಂದಿದೆ. ಇನ್ನು ಇದು ದೊಡ್ಡದಾಗಿದೆ. ಇದು ಸೀತಾಫಲನೂ ಅಷ್ಟೇ ಬೇಜಾನ್ ಗಿಡಗಳಾಗ್ಬಿಟ್ಟಿದೆ. ಇದಂತೂ ಊರಿಂದ ತೊಗೊಂಬಂದು ತಿಂದು ಎಲ್ಲ ಬೀಜ ಹಾಕಿದ್ದು. ಅದು ಎಲ್ಲ ಚೆನ್ನಾಗಿ ಆ ಕಡೆ ಒಂದೆರಡು ದೊಡ್ಡ ಗಿಡನೇ ಆಗಿಬಿಟ್ಟಿದೆ. ಇನ್ನು ಇದು ನೋಡಿ, ಇದು ಸೇವಂತಿಗೆ, ವೈಟ್ ಸೇವಂತಿಗೆ. ಇದು ಅಷ್ಟೇ ಯಾಕೋ ಚೆನ್ನಾಗಿ ಬರ್ತಾನೆ ಇಲ್ಲ. ಯಾಕೆ ಇಲ್ಲಿ ಸ್ವಲ್ಪ ಬಿಸಿಲೇ ಬೀಳಲ್ಲ, ಅದಕ್ಕೋಸ್ಕರ ಬರಲ್ಲ ಅಂತ ಅನಿಸುತ್ತೆ. ಈ ಥರ ಈ ದಾಸವಾಳ ಸೇವಂತಿಗೆಗೆಲ್ಲ ಒಂದು 8 to 9 ಅವರ್ಸು ಕಂಪಲ್ಸರಿ ಬಿಸಿಲು ಇರಲೇಬೇಕು. ಇಲ್ಲಂತೂ ಬಿಸಿಲೇ ಬರಲ್ಲ, ಅದಕ್ಕೋಸ್ಕರ ಚೆನ್ನಾಗಾಗಲ್ಲ ಅನಿಸುತ್ತೆ. ನೋಡಿ, ಇದೊಂಥರ ಮೆಡಿಸನ್ ಪ್ಲಾಂಟ್. ಇದ್ರ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಕಿಡ್ನಿ ಸ್ಟೋನ್ಗೆಲ್ಲ ಇದು ತುಂಬಾ ಒಳ್ಳೆಯದು. ನಾರ್ಮಲ್ ಏನಾದರೂ ಹೊಟ್ಟೆ ನೋವು ಬಂದಾಗ ಎಲ್ಲ ಇದು ಡೈಲಿ ಒಂದೊಂದು ಎಲೆ ತಿಂದ್ಬಿಟ್ರೆ ಇಮ್ಡಿಯೇಟಾಗಿ ಕಂಟ್ರೋಲ್ ಆಗಿಬಿಡುತ್ತೆ. ಇದನ್ನು ಬೆಳೆಸೋದು ಅಷ್ಟೇ ತುಂಬಾ ಈಸಿ. ಒಂದು ಎಲೆ ಕಿತ್ತು ಬಿಸಾಡಿದ್ರೆ ಸಾಕು ನೋಡಿ, ಕಂಟಿದೆಯಲ್ಲ ಆ ಕಂಟಲ್ಲೆಲ್ಲ ಒಂದೊಂದು ಗಿಡ ಬರ್ತಾ ಇರುತ್ತೆ. ಸುಮ್ಮನೆ ಎಲೆ ಕಿತ್ತು ನಾವು ಉಣೋದೇ ಬೇಕಿಲ್ಲ, ಕಿತ್ಬಿಟ್ಟು ಬಿಸಾಡಿದ್ರೆ ಸಾಕು ನೋಡಿ, ಇಲ್ಲಿ ಒಂದೊಂದು ಕಂಟತ್ರೂ ಒಂದೊಂದು ಗಿಡ ಥರ ಬೆಳ್ಕೊಂಡು ಬರ್ತಾನೆ ಇರುತ್ತೆ. ಅದು ಅಷ್ಟೇ ತುಂಬ ಎಲ್ಲ ಎಷ್ಟೊಂದು ಉಟ್ಕೊಂಬಿಟ್ಟಿದೆ. ಹಬ್ಬ ಸೊಳ್ಳೆಗಳು ನೋಡಿ ಎಲ್ಲ ಕಚ್ತಾ ಇದೆ. ಇನ್ನು ವೀಳ್ಯದೆಲೆ ಗಿಡ, ಅದು ಆ ಕಡೆ ಉಣಿದ್ದೀನಿ, ಇಲ್ಲಿವರೆಗೂ ಬೆಳ್ಕೊಂಬಂದಿದೆ ನೋಡಿ. ಆ ಕಡೆ ಲಾಸ್ಟ್ಗೆ ಹಾಕಿದ್ದೀನಿ, ಇಲ್ಲಿವರೆಗೂ ಎಲ್ಲ ಸುತ್ತಲೂ ಬೆಳ್ಕೊಂಬಂದ್ಬಿಟ್ಟಿದೆ. ವೀಳ್ಯದೆಲೆ ಗಿಡನೂ ಅಷ್ಟೇ ಸುತ್ತಲೂ ಬೆಳ್ಕೊಂಬಂದ್ಬಿಟ್ಟಿದೆ ನೋಡಿ. ಇಲ್ಲಿವರೆಗೂ ಬಂದಿದೆ. ಇಷ್ಟು ಚೆನ್ನಾಗಿದೆ ನೋಡಿ. ಕಳಶಕ್ಕೆ ಪೂಜೆಗಂತೂ ಏನು ಯೋಚನೆ ಇಲ್ಲ. ಕಳಶಕ್ಕೆ ಇಡೋಕ್ಕೆ ಎಲ್ಲ ಅಂಗಡಿಗೆ ಹೋಗಬೇಕು ಅಂತ ಏನೂ ಇಲ್ಲ. ಮತ್ತು ಇದೊಂದು ದಾಸವಾಳ. ಇದು ಯೆಲ್ಲೋ ಕಲರ್, ಮಧ್ಯ ಸ್ವಲ್ಪ ಮೆರೂನ್ ಕಲರು, ಒಂಥರ ಪ್ಯಾಚಿ ಥರ ಇರುತ್ತೆ. ತುಂಬಾ ಇಷ್ಟ ಆಯಿತು ಕಲರು, ತಗೊಂಬಂದು ಹಾಕಿದೆ. ಅದು ಅಷ್ಟೇ ತುಂಬ ನೆರಳಿರೋದಕ್ಕೆ ಅದು ಸರಿಯಾಗಿ ಬರ್ತಿಲ್ಲ. ಇನ್ನು ಮತ್ತು ಇದು ಅಷ್ಟೇ ನಿತ್ಯ ಮಲ್ಲಿಗೆ, ಇಲ್ಲೊಂದು ಹಾಕಿದ್ದೀನಿ. ಇದು ಅಷ್ಟೇ ತುಂಬ ಇಷ್ಟಪಟ್ಟು ಹಾಕಿದ್ದು ಗಿಡ. ನೆರಳಿಗೋಸ್ಕರ ಏನು ಹೂವನ್ನೇ ಬಿಡಲ್ಲ ಸರಿಯಾಗಿ. ಅದಕ್ಕೆ ಸ್ವಲ್ಪ ಬೇಜಾರಾಗಿ ನಡುವೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ. ಏನು ಸರಿಯಾಗಿ ಅದಕ್ಕೆ ಕ್ಲೀನಿಂಗ್ ಆಗ್ಬೋದು, ನೀರು ಹಾಕೋದಾಗ್ಬೋದು, ಏನು ಸರಿಯಾಗಿ ಮಾಡ್ತಿಲ್ಲ. ಮತ್ತು ಇದು ಕರಿಬೇವು. ಇದು ಅಷ್ಟೇ ತುಂಬ ದೊಡ್ಡದಾಗಿ ಆಗ್ಬಿಟ್ಟಿತ್ತು. ಎಲ್ಲ ಒಡ್ಸಾಕಿ ಒಂದು ಕೊಂಬೆ ಅಷ್ಟು ಇಟ್ಕೊಂಡಿದ್ದೀನಿ ಮನೆಗೆ. ಒಗ್ಗರಣೆ ಮಾಡುವಾಗೆ ಫ್ರೆಶ್ ಆಗಿ ಒಂದೊಂದು ಎಷ್ಟು ಬೇಕೋ ಅಷ್ಟು ತೊಗೊಂಡೋಗಿ ವಾಶ್ ಮಾಡಿ ನಾನು ಒಗ್ಗರಣೆಗೆ ಯೂಸ್ ಮಾಡ್ತೀನಿ. ಕಿತ್ಕೊಂಡೋಗಿ ಸ್ಟಾಕೆಲ್ಲ ಇಟ್ಕೊಳಲ್ಲ, ಯಾಕಂದರೆ ಮನೆ ಹತ್ರನೇ ಇದೆಯಲ್ಲ ಅದಕ್ಕೆ. ಇನ್ನು ಇದು ಮಲ್ಲಿಗೆ ಗಿಡ. ಇದು ಅಷ್ಟೇ ತುಂಬ ದೊಡ್ಡದು. ಇದು ಮಲ್ಲಿಗೆ ಹೂವು ಗುಂಡ್ಮಲ್ಲಿಗೆ ಸ್ಮೆಲ್ಲೇ ಇರುತ್ತೆ, ಆದರೆ ಗುಂಡ್ಮಲ್ಲಿಗೆನೂ ಅಲ್ಲ, 7 ಸುತ್ತಿಂದು ಅಲ್ಲ, ಉದ್ದುದ್ದ ಬಿಡುತ್ತೆ, ದೊಡ್ಡದಾಗಿ ಬಿಡುತ್ತೆ. ಇದು ಏನು ಮಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ಬಿಡುವಾಗಂತೂ ತುಂಬಾ ಬಿಡುತ್ತೆ. ಇನ್ನು ಇದು ಬಾಳೆ ಗಿಡ, ಬಾಳೆಹಣ್ಣಿಂದು, ಏಲಕ್ಕಿ ಬಾಳೆಹಣ್ಣಿನ ಗಿಡನೂ ಸ್ವಲ್ಪ ಇದೆ. ಪ್ರತಿ ವರ್ಷ ಹಬ್ಬಗಳಲ್ಲೆಲ್ಲ ಸಿಗ್ತಾಯಿತ್ತು. ಈ ವರ್ಷ ಅಂತೂ ಯಾಕೋ ಸಿಗಲೇ ಇಲ್ಲ. ಮೊನ್ನೆ ದಸರಾಗೆ ಮಾತ್ರ ಚಿಕ್ಕದೊಂದು ಗೊನೆ ಸಿಕ್ಕಿತ್ತು ಅಷ್ಟೇ. ವರಮಹಾಲಕ್ಷ್ಮಿಗೂ ಇಲ್ಲ, ಯಾವ ಹಬ್ಬಕ್ಕೂ ಇಲ್ಲ. ಇನ್ನು ಸದ್ಯಕ್ಕೆ ಅದು ಸಿಗಲ್ಲ. ಸದ್ಯಕ್ಕೆ ಇನ್ನು 1 ವರ್ಷನೇ ಆಗುತ್ತೆ ಏನೋ ಇದರಲ್ಲಿ ಬಾಳೆಹಣ್ಣು ಬಿಡೋದಕ್ಕೆ. ಇನ್ನು ಇದು ಒಂದು ಬದನೆ ಗಿಡ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಬದನೆಕಾಯಿ ಇಲ್ಲದೆ ಆಗಿರೋದಂದರೆ ಈ ಸಾರಿನೇ. ಬದನೆ ಗಿಡ ಅಂತೂ ಕಂಪಲ್ಸರಿ ಇದ್ದೇ ಇರ್ತಿತ್ತು, ಯಾವಾಗಲೂ ಇರ್ತಿತ್ತು. ಈ ವರ್ಷ ಅಂತೂ ಇಲ್ಲದೆ ಆಗಿದೆ. ಏನಿಲ್ಲ ಅಂದರೂ ಬದನೆಕಾಯಿ ಮಾತ್ರ ಪ್ರತಿದಿನ ಇರ್ತಾಯಿತ್ತು ಈ ಗಿಡದಲ್ಲಿ. ಈ ವರ್ಷ ಇಲ್ಲ ಯಾಕೋ. ಅಲ್ಲೊಂದು ದೊಡ್ಡ ಗಿಡ ಇತ್ತು, ಅದು ಒಣಗೋಗ್ಬಿಡ್ತು. ಇನ್ನು ಇಲ್ಲೊಂದು ಹಾಕಿದೆ, ಅದು ಚೆನ್ನಾಗಿ ಬರ್ತಾ ಇಲ್ಲ. ಇನ್ನಿದು ಕಣಗಲೆ ಹೂ ಗಿಡ. ಇದರಲ್ಲೊಂದು 4 ಕಲರ್ ಮಿಕ್ಸ್ ಮಾಡಿಬಿಟ್ಟು ಒಂದೇ ಕಡೆ ಹಾಕಿದ್ದೆ. ಅದರಲ್ಲಿ ಪಿಂಕು ಮತ್ತು ವೈಟ್ ಕಲರ್ ಬರುತ್ತೆ, ಒಂದು 3 ಕಲರ್ ಏನೋ ಬರುತ್ತೆ, ಇನ್ನೊಂದು ಕಲರು ಬರಲೇ ಇಲ್ಲ. ಸ್ವಲ್ಪ ಅದು ದೊಡ್ಡದಾಗಿದೆ ಅಂತ ಎಲ್ಲ ಕಟ್ ಮಾಡಿದ್ದೆ. ಅದು ಈಗ ಹೂವು ಇಲ್ಲ. ಇದು ಆರೆಂಜ್ ಗಿಡ. ಇದು ಅಷ್ಟೇ ತುಂಬ ದಿನ ಆಯಿತು ಹಾಕಿ ನೋಡಿ. ಇದು ಆರೆಂಜ್ ಗಿಡನೇ, ತುಂಬ ವರ್ಷಗಳಾಯಿತು. ಆ ಗಿಡನೂ ದೊಡ್ಡದಾಗಿಲ್ಲ, ಆರೆಂಜು ಬಿಡಲೇ ಇಲ್ಲ, ಏನಿಲ್ಲ. ಅದಕ್ಕೂ ನೋಡಿ ಎಲ್ಲ ವೀಳ್ಯದೆಲೆ ಗಿಡ, ಅದಕ್ಕೂ ಎಲ್ಲ ಹಬ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಲೆ. ಅದಕ್ಕೂ ಎಲ್ಲ ಇಲ್ಲಿರೋದು. ಇಲ್ಲಿ ನೇರಳೆ ಗಿಡ ಉಣಿದ್ದೆ, ಅದ್ರ ಬುಡದಲ್ಲೇ ವೀಳ್ಯದೆಲೆ ಗಿಡ ಹಾಕಿದ್ದೆ, ನೇರಳೆ ಗಿಡಕ್ಕೆ ಹೋಗಲಿ ಅಂತ. ಆದರೆ ಅದು ನೇರಳೆ ಗಿಡಕ್ಕೆ ಹೋಗ್ತಾ ಇಲ್ಲ, ಪಕ್ಕದ ಗಿಡಗಳಿಗೆಲ್ಲ ಹೋಗಿ, ಅಂದರೆ ಬಳ್ಳಿ ಎಲ್ಲ ಪಕ್ಕದ ಗಿಡಕ್ಕೆ ಹೋಗಿ ಎಲ್ಲ ಸುತ್ಕೊತಾ ಇದೆ. ಎಲೆಡಿಕೆ ಹಾಕ್ಕೊಳ್ಳೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಏನಾದರೂ ಪೂಜೆಗಳಿಗೆ ಯೂಸ್ ಮಾಡ್ಕೊಬೋದು ಅಷ್ಟೇ. ಎಲೆಡಿಕೆ ತಿನ್ನೋರಿಗೆಲ್ಲ ಏನು ಅಷ್ಟೊಂದು ಚೆನ್ನಾಗಿರಲ್ಲ. ಇನ್ನು ಇಲ್ಲಿ ಒಂದು ನುಗ್ಗೆ ಗಿಡ, ಈ ಕಡೆ ಒಂದು ಆ ಕಡೆ ಒಂದಿದೆ. ಇದರಲ್ಲಿ ಗಾಳಿಗೆ ಒಂದು
ಅದು ರಂಬೆ ಎಲ್ಲ ಮುರಿದೋಗಿತ್ತು. ಅದನ್ನೇ ತೆಗೆದ್ಬಿಟ್ಟು ಅಲ್ಲಿ ಸುಮ್ಮನೆ ಈ ಥರ ಹೂಣ್ದೆ. ಅದು ಅಷ್ಟೇ ಗಿಡ ಚೆನ್ನಾಗಿ ಬಂದ್ಬಿಡ್ತು, ನುಗ್ಗೆ ಗಿಡ. ಇನ್ನು ಇದೊಂದು ಮಾವಿನ ಗಿಡನೂ ಒಂದು ಹಾಕಿದೆ. ಆಲ್ಮೋಸ್ಟ್ ಎಲ್ಲ ಗಿಡನೂ ನಾನೇ ಹಾಕಿರೋದು. ಇದು ಚೆನ್ನಾಗಿದೆ ಮಾವಿನ ಹಣ್ಣು ಅಂತ, ಇದು ಊರಿಂದ ತಂದಿದ್ದೆ. ಆ ಮಾವಿನ ಹಣ್ಣು ಚೆನ್ನಾಗಿದೆ ಅಂತ ಗಿಡ ಆಗಲಿ ಅಂತ ಹಾಕಿದ್ದೆ. ಇದು ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು. ನಾನು ಸುಳಿನೇ ಕಟ್ ಮಾಡಿಬಿಟ್ಟೆ, ಸ್ವಲ್ಪ ಒಂದೇ ಕಡ್ಡಿಯಾಗಿ ಹೋಗಲಿ ಅಂತ. ಅದು ಬರಲೇ ಇಲ್ಲ, ಯಾಕೋ ಅಲ್ಲೇ ಇದೆ. ಇನ್ನು ನೇರಳೆ ಮರ ಇದೆ. ಇನ್ನು ಸೀತಾಫಲ ನೋಡಿ, ಈ ಕಡೆ ಬಂದರೆ ಸೀತಾಫಲ, ಗುಂಡ್ಮಲ್ಗೆ ನೋಡಿ, ಚೆರಿ ಟೊಮೊಟೊ ಇಲ್ಲಿದೆ. ಅದಕ್ಕಿಂತೂ ನೋಡಿ ಇಲ್ಲಂತೂ ಸಖತ್ತಾಗಿದೆ. ನಾನು ಯಾವಾಗಲೂ ಸಾಂಬಾರು ಮಾಡುವಾಗ ನೋಡಿ ಇಲ್ಲಿ ಬಂದು ಕಿತ್ಕೊಂಡು ಹೋಗ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟೇ ಎಷ್ಟು ಡಿಫ್ರೆಂಟಾಗಿರುತ್ತೆ. ಒಂದು ಹುಳಿ ಸಾಂಬಾರಿಗೆ ಬಸ್ಸಾಗಿ ಹಾಕ್ಬಿಟ್ರೆ ನಿಜವಾಗ್ಲೂ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೋ ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಅಂತ ಅನಿಸುತ್ತೆ ಅಷ್ಟೇ. ಇನ್ನು ಇದು ಸೀತಾಫಲ, ಇದು ನಾನೇ ಹಾಕಿದ್ದು. ಸೀತಾಫಲ ಒಂದು 2-3 ಗಿಡಗಳಿದೆ. ಎಲ್ಲ ಅದು ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಅದು ಕ್ಲೀನ್ ಮಾಡಿಲ್ಲ, ಕಳೆ ಎಲ್ಲ ತೆಗೆದಿಲ್ಲ, ಅದಕ್ಕೆ ಈ ಥರ ಕಾಣ್ತಾ ಇದೆ. ಕಳೆ ಎಲ್ಲ ತೆಗೆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ಯಾವುದೇ ಆಗಲಿ ನಾವು ಸ್ವಲ್ಪ ಕಾಳಜಿ ವಹಿಸಿ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ನಾವು ಯಾವಾಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿಲ್ಲ ನೋಡಿ, ಈ ಥರ ಆಗಿಬಿಡುತ್ತೆ ಅಷ್ಟೇ. ಇನ್ನು ವೀಳ್ಯದೆಲೆ, ಇಲ್ಲಿ ಇದು ಏನಪ್ಪ ಮಳ್ಳೆ ಗಿಡ. ಇದು ಎಲ್ಲ ಗಿಡಗಳು ಇದೆ, ಆದರೆ ನೆರಳಿಂದ ಏನು ಸರಿಯಾಗಿ ಬರಲ್ಲ. ತುಂಬಾ ನೆರಳಿರುತ್ತೆ ಇಲ್ಲಿ, ಬಿಸಿಲೇ ಬೀಳಲ್ಲ. ತುಂಬಾ ಕಡಿಮೆ ಇಲ್ಲಿ ಬಿಸಿಲು ಬರೋದು. ಅದಕ್ಕೋಸ್ಕರ ಏನು ಅಷ್ಟೊಂದು ಹೂವು ಎಲ್ಲ ಬಿಡಲ್ಲ ನೋಡಿ, ತುಂಬಾ ನೆರಳು. ಅದು ಮಳ್ಳೆ ಗಿಡ ನೋಡಿ. ಈ ಕಡೆ ಒಂದು ಕಾಕಡ ಗಿಡ, ಮತ್ತು ಇದು ನಿಂಬೆಹಣ್ಣಿನ ಗಿಡ. ಈ ನಿಂಬೆಹಣ್ಣಿನ ಗಿಡದ್ದು ಎಲ್ಲ ನೆರಳೆಲ್ಲ ಬೀಳ್ತಾ ಇರುತ್ತೆ. ಇನ್ನು ಅದ್ರ ಪಕ್ಕನೇ ಒಂದು ಗುಂಡ್ಮಲ್ಗೆ ಇದೆ. ಅದು ಅಷ್ಟೇ ನೆರಳಿಗೆ ಸರಿಯಾಗಲ್ಲ ನೋಡಿ. ನಿಂಬೆಹಣ್ಣಿನ ನೆರಳೆಲ್ಲ ಇಲ್ಲಿ ಬೀಳ್ತಾ ಇರುತ್ತೆ ನೋಡಿ. ಗುಂಡ್ಮಲ್ಗೆ, ಕಾಕಡ ನೋಡಿ, ಎಲ್ಲದಕ್ಕೂ ನೆರಳೆ. ಇದಕ್ಕೆಲ್ಲ ಚೆನ್ನಾಗಿ ಬಿಸಿಲು ಬೀಳಬೇಕು, ಆವಾಗಲೇ ಹೂವು ಎಲ್ಲ ಚೆನ್ನಾಗಿ ಬರೋದು, ಗಿಡನೂ ಚೆನ್ನಾಗಿ ಆಗೋದು. ನೆರಳಲ್ಲಿದ್ದರೆ ಏನೂ ಆಗಲ್ಲ. ಬೇರೆ ಅಂತೂ ಎಷ್ಟು ಕಲರ್ ಹಾಕಿದ್ನೋ ಗಿಡ ಬರುತ್ತೆ, ಹೂವು ಬರಲ್ಲ. ಅದಕ್ಕೆ ಅದನ್ನು ಬಿಟ್ಬಿಟ್ಟೆ, ಏನು ಮಾಡೋಕ್ಕೋಗಲ್ಲ. ಸುಮ್ಮನೆ ಹೂ ಬಿಡಲ್ಲ, ಏನೂ ಇಲ್ಲ, ಏನು ನೀರು ಹಾಕಿ ಇದು ಮಾಡೋದು ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಅದಾಗ ಅದು ಬಂದರೆ ಮಾತ್ರ ತಗೊಂಡು ಯೂಸ್ ಮಾಡ್ಕೊತೀವಿ ಅಷ್ಟೇ. ಹೂ ಆಗಲಿ, ಕಾಯಿ ಆಗಲಿ, ಏನಾದರೂ ಆಗಲಿ ಇಂಟ್ರೆಸ್ಟಿಂದ ಏನು ನೋಡ್ತಾ ಇಲ್ಲ ಇದನ್ನು. ಮತ್ತು ಈ ಕಡೆ ಒಂದು ಸ್ಫಟಿಕ, ಇದಂತೂ ಸ್ಫಟಿಕ ತುಂಬಾ ಚೆನ್ನಾಗಿರುತ್ತೆ. ಇದು ಚೇಪೆ ಗಿಡ ಪಕ್ಕ ಇರೋದು. ಆ ಕಡೆ ಸ್ಫಟಿಕ. ಚೇಪೆ ಗಿಡನೂ ಅಷ್ಟೇ, ನಾವು ಹಾಕಿದ್ದಲ್ಲ ಇದು, ಅದಾಗದೇ ಉಟ್ಕೊಂಡಿರೋದು. ಕೆಂಪು ಚೇಪೆಕಾಯಿ ಇದು ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಅದು ಗುಂಡ್ಕಾಯಿನಲ್ಲ, ಒಂಥರ ಉದ್ದುದ್ದ ಬರುತ್ತಲ್ಲ, ಆ ಥರ ಕಾಯಿ. ನಾವು ಒಡ್ಸಾಕಬೇಕು ಅಂತ ಅನಿಸ್ತಾ ಇದೆ. ನೋಡಬೇಕು ಒಡೆದಾಕ್ತಾರೋ ಇಲ್ಲೋ. ಈ ವರ್ಷವೇ ಇದರಲ್ಲಿ ಕಾಯಿ ಬಿಟ್ಟಿದ್ದು, ಒಂದು 10-15 ಕಾಯಿವರೆಗೂ ಬಿಟ್ಟಿತ್ತು. ಇನ್ನಿದು ಸ್ಫಟಿಕ ಇದು ಎಲ್ಲ ಹೂವೆಲ್ಲ ಬಿಟ್ಟು ಲಾಸ್ಟ್ ಆಯಿತು. ಇದಂತೂ ತುಂಬ ಇಷ್ಟಪಟ್ಟು ಹಾಕಿದ್ದು. ಇದು ಕಲರ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ. ಡಾರ್ಕಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಕಲರ್ ಅಂತೂ. 1-2 ಬಿಡ್ತಾ ಇದೆ, ಎಲ್ಲ ಲಾಸ್ಟ್ ಆಯಿತು. ಇನ್ನು ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಗೋರಂಟಿ ಗಿಡನೂ ಹಾಕಿದ್ದೀನಿ ನೋಡಿ. ಇದು ಫುಲ್ಲು ಇದೆಲ್ಲ ಗೋರಂಟಿ ಗಿಡ. ಇವಾಗ ಇದಂತೂ ದೊಡ್ಡದಾಗಿ ಮರನೇ ಆಗಿಬಿಡುತ್ತೆ. ಒಡ್ಸಾಕೋದು ಇಟ್ಕೊಳ್ಳೋದು ಬೇಡವ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಏನು ಯೂಸ್ ಆಗುತ್ತಾ ಏನೋ ಅಂತ. ಇಷ್ಟು ದೊಡ್ಡದಾಗಿದೆಯಲ್ಲ, ಹೆಂಗೆ ಹೊಡೆದಾಕೋದು ಅಂತಲೂ ಒಂದು ಯೋಚನೆ ನೋಡಿ. ಅದರಲ್ಲೂ ಕಾಯಿ ಹೂವು ಎಲ್ಲ ಬಿಟ್ಟಿದೆ. ಇನ್ನು ಈ ಕಡೆ ಇದು ದಾಸವಾಳ ತುಂಬ ದೊಡ್ಡದಾಗಿ ಆಗಿಬಿಟ್ಟಿತ್ತು, ಎಲ್ಲ ಹಾಕ್ಬಿಟ್ಟಿದ್ದೀನಿ ಹೊಸದಾಗಿ ಗಿಡ ಆಗಲಿ ಅಂತ. ಇನ್ನೂ ಇದನ್ನೆಲ್ಲ ಸುಮ್ಮನೆ 1-2 ಕಡ್ಡಿ ಬಿಟ್ಟು ಹೊಡೆದಾಕ್ರಿ ಅಂತ ಹೇಳಿದ್ದೆ, ಅಲ್ಲಿಗೂ ಅಷ್ಟೊಂದು ಬಿಟ್ಟಿದ್ದಾರೆ ನೋಡಿ. ಎಷ್ಟೊಂದಿದೆ, ಎಲ್ಲ ದಾಸವಾಳದ ಕಡ್ಡಿಗಳೇ ಇದು. ಇಷ್ಟೊಂದಿತ್ತು, ಇಷ್ಟೊಂದು ದೊಡ್ಡ ಗಿಡ ಆಗಿತ್ತು. ಹೊಡೆದೆಲ್ಲ ಇಲ್ಲೇ ಹಾಕಿದ್ದಾರೆ. ಇನ್ನೂ ಸ್ವಲ್ಪ ಹೊಡೆದಾಕಿದ್ರೆ ಎಲ್ಲ ಚೆನ್ನಾಗಿ ಬರ್ತಿತ್ತು. ಇನ್ನು ಅದು ದಾಸವಾಳನೇ, ಕೆಂಪು ಕಲರು. ತುಂಬಾ ಚೆನ್ನಾಗಿ ಬಿಡುತ್ತೆ, ರೋಸ್ ಬಿಟ್ಟಂಗೆ ಬಿಡುತ್ತೆ ಇದು ಅಷ್ಟೇ. ತುಂಬ ದೊಡ್ಡದಾಗುತ್ತೆ. ಇದೆಲ್ಲ ಸ್ವಲ್ಪ ಈ ಕಡೆ ಇರೋದು ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನು ಒಡೆಸಾಕಬೇಕು. ಇದಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹೂವು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ರೆಡ್ ರೋಸ್ ಥರ ಕಾಣ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ಮೇಲೆ ಬಿಡೋದ್ರಿಂದ ಕಿತ್ಕೊಳಕ್ಕೆ ಹೋದಾಗೆಲ್ಲ ರಂಬೆ ಎಲ್ಲ ಅದು ಮುರಿದಾಕಿರೋದು ನೋಡಿ. ಕಾಶಿ ಸೊಪ್ಪು ಮತ್ತು ದೊಡ್ಡ ಒಂದೆಲ್ಗಲ್ಲ
ಒಣಗನೆ ಸೊಪ್ಪು, ಕಾಶಿ ಸೊಪ್ಪು, ಒಣಗನೆ ಸೊಪ್ಪು, ಅಣ್ಣೆ ಸೊಪ್ಪು ಎಲ್ಲ ಒಂದೊಂದು ಗಿಡ 2 ಗಿಡ ಇರುತ್ತೆ. ಎಲ್ಲ ಕಿತ್ಕೊಂಡ್ರೆ ನಮ್ಮ ಮನೆಗೆ ಒಂದಿನ ಸಾಂಬಾರ್ಗಾಗುತ್ತೆ. ಏನು ಸಾಂಬಾರಿಲ್ಲ ಅಂದಾಗ ಈ ಥರ ನಮ್ಮ ಈ ಗಾರ್ಡನೆಲ್ಲ ಓಡಾಡ್ಕೊಂಡು ಅದೊಂದು ಇದೊಂದು ತೊಗೊಂಡು ಹೋಗ್ಬಿಟ್ರೆ ಒಂದಿನ ಸಾಂಬಾರ್ಗೆ ಮಾಡ್ಬೋದು. ಕಾಶಿ ಸೊಪ್ಪು, ಅಣ್ಣೆ ಸೊಪ್ಪು ಮತ್ತು ತೊಂಡೆ ಸೊಪ್ಪು ಏನೇನೋ ಆ ಥರ ಇರುತ್ತಲ್ವ, ಅದೆಲ್ಲ ಹುಡ್ಕಾಡ್ಕೊಂಡು ಕಿತ್ಕೊಂಡು ಹೋದರೆ ಒಂದಿನ ಸಾಂಬಾರ್ಗೆ ಆಗ್ಬಿಡುತ್ತೆ. ಇನ್ನು ಇದು ಒಂದು ದಾಸವಾಳ, ಇದು ಅಷ್ಟೇ ಕಲರ್ ಇಷ್ಟಪಟ್ಟು ತೊಗೊಂಬಂದಿದ್ದು. ಅದು ಅಷ್ಟೇ ನೆರಳಿಗೋಸ್ಕರ ಏನೂ ಆಗಲ್ಲ. ಇನ್ನು ಇಷ್ಟೇ ನಮ್ಮ ಗಾರ್ಡನ್ ಇದಾಗಿದೆ. ಸ್ಫಟಿಕ ಅಂತೂ ಬೇಜಾನಿದೆ. ಒಟ್ಟಲ್ಲಿ ಹೂವು ಏನು ಕೊಳ್ಳೋದಕ್ಕೆ ಹೋಗಲ್ಲ. ಹೂವು ಎನಿ ಟೈಮ್ ಏನಾದರೂ ಒಂದು ಹೂವು ಇದ್ದೇ ಇರುತ್ತೆ. ಇನ್ನು ಇಲ್ಲೊಂದೆರಡು ಬೀನ್ಸ್ ಗಿಡ ಹಾಕಿದ್ದೀನಿ ನೋಡಿ. ಅದು ಚೆನ್ನಾಗಿ ಬಂದಿಲ್ಲ, ಯಾಕೋ ಗಿಡನೇ ಚೆನ್ನಾಗಿ ಬರಲಿಲ್ಲ. ಅಲ್ಲಿಗೂ ಸ್ವಲ್ಪ ಒಂದು ಸಾರಿ ಕಿತ್ಕೊಂಡೆ ಒಂದು ಸ್ವಲ್ಪ ಕಾಯಿನ ನೋಡಿ, ಈಗೂ ಬಿಟ್ಟಿದೆ. ಟಿಫನ್ಗೆ ಬೆಳಗಿನ ಟೈಮು ಟಿಫನ್ಗೆ ಏನಾದರೂ ಒಂದೊಂದು 4 ಕಾಯಿ ಕಿತ್ತಾಕಿದ್ರೆ ಆಗೋಯ್ತು. ಏನಾದರೂ ಉಪ್ಪಿಟ್ಟಿಗೋ ಪಲಾವ್ಗೋ ಒಂದು 5-6 ಬೀನ್ಸ್ ಹಾಕಿದ್ರೆ ನಮ್ಮ ಮನೆಗೆ ಟಿಫನ್ ರೆಡಿ ಆಗುತ್ತೆ. ಸಾಕು, ನಮ್ಮ ಮನೆಗೆ ಆಗೋಷ್ಟು ಸಿಗುತ್ತೆ. 1-2 ಗಿಡ ಹಾಕಿದ್ರೆ ಸಾಕು ಈ ಥರ ಬೀನ್ಸು. ಒಂದು ಸ್ವಲ್ಪ ದಿನ ನಮ್ಮ ಮನೆಗೆ ಮೇಂಟೈನ್ ಆಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿನೂ ಹಾಕಿದ್ದೆ. ಅದು 1 ಟೈಮ್ಗೋ 2 ಟೈಮ್ಗೋ ಸಿಕ್ಕಿತ್ತು ಅಷ್ಟೇ, ಅದು ಚೆನ್ನಾಗಿ ಬರಲಿಲ್ಲ ಯಾಕೋ. ಮತ್ತು ಅದರಲ್ಲೇ ಒಂದು 2 ಬೆಂಡೆ ಗಿಡ ಹಾಕಿದ್ದೆ, ಅದು ಬಂದಿಲ್ಲ ಸರಿಯಾಗಿ. ಹೊಡೆದಾಕಿ ದಾಸವಾಳ ಕಡ್ಡಿ ತಂದು ಇಲ್ಲಿ ಹಾಕಿದ್ದು. ಆ ಬೀನ್ಸ್ ಎಲ್ಲ ಬಳ್ಳಿ ಎಲ್ಲ ಅದಕ್ಕೆ ಹಪ್ಕೊಂಡು ಹೋಗಲಿ ಅಂತ. ಅದೇ ಅಲ್ಲಿ ಚಿಗುರ್ಕೊಂಬಿಟ್ಟಿದೆ, ಚೆನ್ನಾಗಿ ಚಿಗುರ್ಬಿಟ್ಟಿದೆ, ಅದಕ್ಕೆ ಬಿಟ್ಟಿದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು. ಹೇಗಿತ್ತು ಫ್ರೆಂಡ್ಸ್ ನಮ್ಮ ಮನೆ ಗಾರ್ಡನ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.